ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಯುವರಾಜ ಸ್ವಾಮಿ ಕೆಲ ವರ್ಷಗಳ ಹಿಂದೆ ವಂಚನೆ ಕೇಸ್ನಲ್ಲಿ ಭಾರೀ ಸುದ್ದಿ ಮಾಡಿದ ಮಹಾನ್ ವಂಚಕ. ಸೆಲೆಬ್ರಿಟಿಗಳೊಂದಿಗೆ ಪೋಸ್ ನೀಡಿ ಸಿಕ್ಕವರಿಗೆ ಟೋಪಿ ಹಾಕಿದ್ದ. ಇದೀಗ ಜೈಲಿನಿಂದ ಹೊರಬಂದವನು ಮತ್ತೆ ವಂಚನೆ ಕೆಲಸ ಶುರು ಮಾಡಿದ್ದಾನೆ. ಅಷ್ಟಕ್ಕೂ ಯಾರಿಗೆ ಅಂತ ನೀವೇ ನೋಡಿ. ಯುವರಾಜ ಸ್ವಾಮಿ ವಿರುದ್ಧ ಮತ್ತೆ 2 ವಂಚನೆ ಕೇಸ್. ದಾನದ ಹೆಸರಲ್ಲಿ 30 ಕೋಟಿ ಆಸ್ತಿ ಕಬಳಿಸಿದ ಆರೋಪ. ಯುವರಾಜ ಸ್ವಾಮಿ ಅಲಿಯಾಸ್ ಸೇವಾಲಾಲ್ ಸಂಗಣ್ಣ ಬಸವಸ್ವಾಮೀಜಿ ಈತನ ವಿರುದ್ಧ 2 ವರ್ಷಗಳಿಂದ ದೊಡ್ಡ ಪ್ರಮಾಣದ ವಂಚನೆ ಆರೋಪ ಕೇಳಿಬಂದಿತ್ತು. ಸೆಲೆಬ್ರಿಟಿಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಆ ಫೋಟೋಗಳನ್ನ ತೋರಿಸಿಕೊಂಡೇ ಜನರಿಗೆ ವಂಚಿಸಿದ್ದ ಆಸಾಮಿ. ಸಿಸಿಬಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದ ಯುವರಾಜ ಸ್ವಾಮಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ. ಕೇಸ್ನಿಂದ ಹೊರಬರುವುದಕ್ಕೆ ರಾಜಿ ಸಂಧಾನದ ಮೊರೆ ಹೋಗಿದ್ದ ವಂಚಕ ಸೇವಾಲಾಲ್ ಸಂಗಣ್ಣ ಬಸವಸ್ವಾಮೀಜಿ ಫ್ರೀಸ್ ಆಗಿರೋ ಅಕೌಂಟ್ನ ಚೆಕ್ ನೀಡಿದ್ದ. ಯುವರಾಜ ಸ್ವಾಮಿ ಬಂಡವಾಳ ಬೆಳಕಿಗೆ ಬಂದ ಮೇಲೆ ಮೋಸ ಹೋಗಿದ್ದ ಗೋವಿಂದಯ್ಯ ಅನ್ನೋರು ಸದಾಶಿವನಗರ ಠಾಣೆಯಲ್ಲಿ ಚೆಕ್ ಬೌನ್ಸ್ ಕೇಸ್ ದಾಖಲಿಸಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ಈಗಾಗಲೇ ನಿಧನರಾಗಿರುವ ನಿವೃತ್ತ ಐಎಎಸ್ ಅಧಿಕಾರಿ ಆಸ್ತಿ ಕಬಳಿಕೆಗೆ ಸಂಚು ರೂಪಿಸಿದ್ದ ಬಗ್ಗೆ ದೂರು ದಾಖಲಾಗಿದೆ. ಸದಾಶಿವನಗರದಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಫೋರ್ಜರಿ ಮಾಡಿ ಏನು ವಾರಸ್ದಾರ ಇರ್ತಾರೆ ಅವ್ರುಗಳಿಗೆ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ನೀಡ್ದಲೆ ಏನು ಮೂಲ ಓನರ್ ಇರ್ತಾರೆ ಅವ್ರ ಕಡೆಯಿಂದ ಫೋರ್ಜರಿ ಮಾಡಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನು ಮಾರಾಟ ಮಾಡಿಯಾನೆ ಅಂತ ಹೇಳಿ ಇನ್ನೊಂದು ಕೇಸ್ ಆಗಿದೆ. 2 ಕೇಸ್ ನಾವು ತಗೊಂಡಿದ್ದೀವಿ. ಸದಾಶಿವನಗರದಲ್ಲಿ ಇರುವ ಐಎಎಸ್ ನಿವೃತ್ತ ಅಧಿಕಾರಿ ರೂಪ್ಲಾ ನಾಯಕ್ ಅವರ ಮನೆ ಕಬಳಿಸಲು ಸ್ಕೆಚ್ ಹಾಕಿದ್ದಂತೆ ಬರೋಬ್ಬರಿ 30 ಕೋಟಿ ಬೆಲೆ ಬಾಳೋ ಮನೆಯನ್ನ ತನ್ನ ಹೆಸರಿಗೆ ರೂಪ್ಲಾ ನಾಯಕ್ ಅವರ ಸಹಿ ನಕಲಿ ಮಾಡಿ ಕಬಳಿಸಲು ಸಂಚು ಮಾಡಿದ ಆರೋಪವಿದೆ. ರೂಪ್ಲಾ ನಾಯಕ್ ನಮ್ಮ ಆಶ್ರಮಕ್ಕೆ ಮನೆಯನ್ನ ದಾನವಾಗಿ ನೀಡಿ ವಿಲ್ ಮಾಡಿಕೊಟ್ಟಿದ್ದಾರೆ ಎಂದು ದಾಖಲೆ ಸೃಷ್ಟಿಸಿದಂತೆ ಮಾರಾಟ ಮಾಡಲು ಮುಂದಾಗ್ತಿದ್ದಂತೆ ರೂಪ್ಲಾ ನಾಯಕ್ ಮೊಮ್ಮಕ್ಕಳ ಗಮನಕ್ಕೆ ಬಂದಿದ್ದು ಸದಾಶಿವನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 2ನೇದೇನು ಕೇಸ್ ಆಗಿದೆ ಅದು ಒಂದು ಆಫೀಸರ್ಗೆ ಸೇರಿದಂಥ ಪ್ರಾಪರ್ಟಿ. ಆಫೀಸರು ತೀರಿದ ನಂತರ ವಿಲ್ ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದಾರೆ ಅಂತ ಹೇಳಿ ಅವನು ಫೋರ್ಜರಿ ಮಾಡಿ ಅದನ್ನು ತನ್ನ ಹೆಸರಿಗೆ ಬದಲಾವಣೆ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ನೆಲ್ಲ ಏನು ಮೂಲ ಓನರ್ ಇದ್ದಾರೆ ಅವರ ವಾರಸುದಾರರಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದಂಗೆ ಈ ರೀತಿಯಾದಂಥ ಒಂದು ವಂಚನೆ ಮಾಡಿಯಾನೆ ಅಂತ. ತನ್ನ ವಿರುದ್ಧ ಮತ್ತೆ 2 ಕೇಸ್ಗಳು ದಾಖಲಾಗ್ತಿದ್ದ ಹಾಗೆ ಯುವರಾಜ ಸ್ವಾಮಿ ಬೆಂಗಳೂರು ಬಿಟ್ಟು ಬಂಧನ ಭೀತಿಯಿಂದ ದೆಹಲಿಗೆ ಪಲಾಯನ ಮಾಡಿದ್ದಾನೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಸದಾಶಿವನಗರ ಪೊಲೀಸರು ವಿಶೇಷ ತಂಡ ರಚಿಸಿ ವಂಚಕ ಯುವರಾಜ ಸ್ವಾಮಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಗಂಗಾಧರ್ ವಾಕಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕೆಲ ಓಲಾ ಊಬರ್ ಚಾಲಕರ ವರ್ತನೆ ಬಗ್ಗೆ ಆಗಾಗ ಸುದ್ದಿ ಆಗ್ತಲೇ ಇರುತ್ತೆ. ನಕಲಿ ಆರ್ಸಿ ಬಳಸಿ ಮತ್ತೊಂದು ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದ್ದ ಯುವತಿಯನ್ನ ಡ್ರಾಪ್ ಮಾಡುವ ಸಂದರ್ಭದಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಕೊನೆಗೇನಾಯ್ತು ನೀವೇ ನೋಡಿ. ಮುಂಬೈ ಯುವತಿ ಏರ್ಪೋರ್ಟ್ಗೆ ಹೋಗುವಾಗ ಕಿರಿಕ್. ದೂರು ಕೊಟ್ಟಿದ್ದಕ್ಕೆ ಅನುಚಿತ ವರ್ತನೆ, ನಡು ರಸ್ತೆಯಲ್ಲೇ ಡ್ರಾಪ್. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಅಮಿತ್. ಊಬರ್ ಚಾಲಕನಾಗಿದ್ದ ಅಮಿತ್ ಒಮ್ಮೆ ಫೇಕ್ ಟ್ರಿಪ್ ಮಾಡಿದ್ದಕ್ಕೆ ಊಬರ್ ಸಂಸ್ಥೆ ಈತನನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿತ್ತು. ಹೀಗಿರುವಾಗ ಮತ್ತೊಬ್ಬರ ಹೆಸರಲ್ಲಿ ನಕಲಿಯಾಗಿ ಆರ್ಸಿ ಮತ್ತು ಡಿಎಲ್ ಮಾರ್ಪಾಡು ಮಾಡಿದ್ದ. ಈ ಮಧ್ಯೆ ಮತ್ತೆ ಊಬರ್ ಸಂಸ್ಥೆಗೆ ಚಂದ್ರಶೇಖರ್ ಎಂಬುವವರ ಅಕೌಂಟ್ ತೆರೆದು ಸಂಸ್ಥೆಗೆ ಗೊತ್ತಾಗದಂತೆ ಕಾರ್ಯನಿರ್ವಹಿಸುತ್ತಿದ್ದ. ಈ ನಡುವೆ 3 ದಿನಗಳ ಹಿಂದೆ ಹೈಗೌನ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಂಬೈ ಯುವತಿಯನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಲು ಪಿಕ್ ಮಾಡಿದ್ದು ರ್ಯಾಶ್ ಡ್ರೈವ್ ಕೂಡ ಮಾಡಿದ್ದ. ಯುವತಿಯನ್ನ ಪಿಕ್ ಮಾಡಿದ್ದ ಚಾಲಕ ಅಮಿತ್ ಅತಿ ವೇಗದಿಂದ ಚಾಲನೆ ಮಾಡಿದ್ದ. ಯುವತಿ ನಿಧಾನಕ್ಕೆ ಓಡಿಸುವಂತೆ 2-3 ಬಾರಿ ಹೇಳಿದ್ರೂ ಕೇಳದಿದ್ದಾಗ ಕಾರನ್ನ ನಿಲ್ಲಿಸುವಂತೆ ಹೇಳಿದ್ದಾಳೆ. ಕಾರು ನಿಲ್ತಿದ್ದಂತೆ ಕೆಳಗಿಳಿದ ಯುವತಿ ಊಬರ್ ಸಂಸ್ಥೆಗೆ ದೂರು ಕೊಟ್ಟಿದ್ದಾಳೆ. ಕೂಡಲೇ ಊಬರ್ನಿಂದ ಚಾಲಕನಿಗೆ ಕರೆ ಬಂದಿದೆ. ಈ ವೇಳೆ ಯುವತಿ ಮೇಲೆ ಸುಳ್ಳು ಆರೋಪ ಮಾಡಿ ಅಸಭ್ಯವಾಗಿ ವರ್ತಿಸಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಯುವತಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ. ಒಂದು ಕ್ಯಾಬ್ ಬುಕ್ ಮಾಡಿರ್ತಾರೆ,
ಆ ಕ್ಯಾಬ್ ಡ್ರೈವರು ತುಂಬ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಸರ್ವಿಸಸ್ ಇದೆ, ಕ್ಯಾಬ್ ಸರ್ವಿಸಸ್, ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ಆ ವ್ಯಕ್ತಿ ಅವ್ರಿಗೆ ಅಸಭ್ಯವಾಗಿ ಸಂಬೋಧನೆ ಮಾಡಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ ಅಂತ ಹೇಳಿ ಏನು ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ರು. ಪೂರ್ತಿ ತನಿಖೆ ಮಾಡ್ತಾ ಇದ್ದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ಕ್ಯಾರಿ ಔಟ್. ಇನ್ನು ಆರೋಪಿಯನ್ನ ಬಂಧಿಸಿದ ಬಳಿಕ ಅಸಲಿ ಸತ್ಯ ಬೆಳಕಿಗೆ ಬಂದಿತ್ತು. ಉಬರ್ ಸಂಸ್ಥೆಗೆ ಕಾರ್ ಅಟ್ಯಾಚ್ ಮಾಡಲು ನಕಲಿ ದಾಖಲೆ ಸೃಷ್ಟಿಸಿದ ಬಗ್ಗೆ ಗೊತ್ತಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಹಣ ಪಡೆದಿದ್ದ ಆರೋಪಿಗಳಾದ ಪಾಲಕ್ಷ ಮತ್ತು ಮಂಜುನಾಥ್ ಎಂಬುವವರನ್ನ ಬಂಧಿಸಲಾಗಿದೆ. ಇದೇ ರೀತಿ ಸಾಕಷ್ಟು ಮಂದಿಗೆ ಫೇಕ್ ದಾಖಲೆ ಕ್ರಿಯೇಟ್ ಮಾಡಿರೋ ಬಗ್ಗೆ ಪರಿಶೀಲನೆ ಮಾಡಲಾಗ್ತಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬೆಂಗಳೂರಿನ ಬಂಡೆಪಾಳ್ಯ ವ್ಯಾಪ್ತಿಯಲ್ಲಿ ತಾಯಿ ಮಗಳ ಅನುಮಾನಾಸ್ಪದ ಸಾವಿನ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮಾನಸಿಕ ಅಸ್ವಸ್ಥೆಯಾದ ತಾಯಿಯನ್ನ ಕೊಂದು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಉಸಿರುಗಟ್ಟಿಸಿ ತಾಯಿಯನ್ನ ಕೊಂದ ಬಳಿಕ ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ. ತೀವ್ರ ಖಿನ್ನತೆಗೆ ಒಳಗಾಗಿದ್ದ ಮಗಳು ರೆಜಿಯಾ ಸುಲ್ತಾನ ಆತ್ಮಹತ್ಯೆಗೆ ಮೊದಲು ಪ್ಲಾನ್ ಮಾಡಿತು. ತಾನು ಸತ್ರೆ ತಾಯಿ ನೋಡಿಕೊಳ್ಳುವವರು ಯಾರೂ ಇಲ್ಲ ಅನ್ನುವ ಕಾರಣಕ್ಕೆ ಉಸಿರುಗಟ್ಟಿಸಿ ಕೊಂದಿದ್ದಾಳೆ ಎನ್ನಲಾಗಿದೆ. ತಾಯಿ ಕೈಕಾಲು ಕಟ್ಟಿ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರೆಜಿನಾಗೆ ಖಿನ್ನತೆ ಕಾಡ್ತಾ ಇತ್ತು. ಮರಣೋತ್ತರ ಪರೀಕ್ಷೆಯಲ್ಲೂ ಆತ್ಮಹತ್ಯೆ ಅಂತ ರಿಪೋರ್ಟ್ ಬಂದಿದೆ. ಮೋಜು ಮಸ್ತಿಯಲ್ಲಿ ತೊಡಗುತ್ತಿದ್ದ ಪತ್ನಿ ರೆಜಿಯಾ ಬಗ್ಗೆ ಪತಿ ಅಸಮಾಧಾನಗೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಗಾಂಧಿ ಬಜಾರ್ ಅನ್ನು ಹೈಟೆಕ್ ಮಾಡ್ತೀವಿ ಅನ್ನೋ ಪಾಲಿಕೆ ಮಾತು ಕೇಳೋಕೆ ಶುರು ಮಾಡಿ 8 ತಿಂಗಳು ಕಳೆದು ಹೋಗಿದೆ. ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದ್ದು ವ್ಯಾಪಾರಸ್ಥರು ಅಂಗಡಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಿದ್ರೆ ಏನಾಯ್ತು ಬನ್ನಿ ನೋಡೋಣ. ಗಾಂಧಿ ಬಜಾರ್ ವ್ಯಾಪಾರ ಬಂದ್ ಮಾಡಿ ಆಕ್ರೋಶ. ಬಿಬಿಎಂಪಿ ಅವೈಜ್ಞಾನಿಕ ಕೆಲಸಕ್ಕೆ ವ್ಯಾಪಾರಸ್ಥರ ಸಿಡಿಮಿಡಿ. ಚುನಾವಣೆಗೂ ಮುಂಚೆ ಆರಂಭಿಸಿದ ಕೆಲಸಗಳು ಅರ್ಧಕ್ಕೆ ನಿಂತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಾಂಧಿ ಬಜಾರಲ್ಲಿ ಕಳೆದ 8 ತಿಂಗಳ ಹಿಂದೆ ಬಿಬಿಎಂಪಿ ಸ್ಮಾರ್ಟ್ ಸಿಟಿ ಹಾಗೂ ಡಲ್ಟ್ ಸೇರಿ ಗಾಂಧಿ ಬಜಾರ್ ಅಭಿವೃದ್ಧಿ ಮಾಡ್ತೀವಿ ಅಂತ ಕಾಮಗಾರಿ ಪ್ರಾರಂಭ ಮಾಡಿತ್ತು. ಆದರೆ ಕಾಮಗಾರಿ ಆರಂಭವಾದ ವೇಗದಷ್ಟೇ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ಇದರಿಂದ ಸ್ಥಳೀಯ ವ್ಯಾಪಾರಿಗಳು ರೊಚ್ಚಿಗೆದ್ದು ಗಾಂಧಿ ಬಜಾರ್ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಬಜಾರಲ್ಲಿ ಕಳೆದ 8 ತಿಂಗಳಿಂದ ಫುಟ್ಪಾತ್ ಸೇರಿದಂತೆ ರಸ್ತೆ ಕಾಮಗಾರಿ ನಡೆದಿದೆ. ಕಾಮಗಾರಿಯನ್ನ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದಿದ್ದ ಬಿಬಿಎಂಪಿ 8 ತಿಂಗಳು ಕಳೆದ್ರೂ ಕಾಮಗಾರಿ ಮುಗಿಸಿಲ್ಲ. 80 ಅಡಿ ರಸ್ತೆಯನ್ನ 22 ಅಡಿ ರಸ್ತೆಯನ್ನಾಗಿ ಮಾಡಿದ್ದಾರೆ. ಇದರಿಂದಾಗಿ ಪಾರ್ಕಿಂಗ್ ಸಮಸ್ಯೆಯಾಗ್ತಿದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಲಾಭ ಇಲ್ಲದೆ ಪರದಾಡುವಂತಾಗಿದೆ. ಅಲ್ಲದೆ ಈ ರಸ್ತೆಯಲ್ಲಿ 80ಕ್ಕೂ ಹೆಚ್ಚು ದೊಡ್ಡ ಹಳೆಯ ಮರಗಳಿವೆ. ಈ ಮರಗಳನ್ನ ತೆಗೆಯುವ ಸಲುವಾಗಿ ಮರದ ಬುಡಕ್ಕೆ ವಿಷಪ್ರಾಶನ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ದು ಸಮಸ್ಯೆ ಉಂಟಾಗ್ತಿದೆ. ಆಕ್ಚುಲಿ ಇಲ್ಲಿ ಜನಗಳಾಗ್ಲಿ, ಇಲ್ಲಿ ವರ್ತಕರಾಗ್ಲಿ, ಇಲ್ಲಿ ಟ್ರೇಡರ್ಸ್ ಆಗಲಿ ಯಾರೂ ಡೆವಲಪ್ಮೆಂಟ್ ವಿರುದ್ಧ ಇಲ್ಲ. 12 ಅಡಿ ಇತ್ತು ಫುಟ್ಪಾತ್. ಆ 12 ಅಡಿ ಫುಟ್ಪಾತ್ನ 40 ಅಡಿ ಕಂಟಿನ್ಯೂ ಒಂದು ಸೈಡ್ ಮಾಡಿದ್ದಾರೆ, ಇನ್ನೊಂದು ಸೈಡ್ 35 ಅಡಿಗೆ ಮಾಡಿದ್ದಾರೆ. ಇಲ್ಲಿ ರೋಡಲ್ಗಡೆಗೆ ವೆಹಿಕಲ್ ಓಡಾಡಲಿಕ್ಕೆ ಅಂತ ಅಂದ್ಬಿಟ್ಟು ಅವಕಾಶ ಕೊಟ್ಟಿಲ್ಲ. ತುಂಬ ಒಳ್ಳೆ ಮಾರ್ಕೆಟ್ ಇದು. ಜನಗಳಿಗೆ ಬರೋಕ್ಕೆ ಹೋಗೋಕ್ಕೆ ಫಸ್ಟ್ ಅನುಕೂಲ ಮಾಡಿಕೊಡ್ಲಿ. ಮೊದಲು ತುಂಬ ಗಲೀಜಾಗಿತ್ತು. ಡೆವಲಪ್ಮೆಂಟ್ ಒಂದು ಮಾಡ್ತಿರೋದಲ್ಲ, ಇನ್ನು ಸ್ವಲ್ಪ ಮಾಡಿಫೈ ಮಾಡಿ ಸ್ವಲ್ಪ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಸಾಕು. ಇಷ್ಟು ದೊಡ್ಡಗೆ ಇವರು ಪಾರ್ಕಿಂಗು ಅವು ಇವು ಎಲ್ಲ ತೆಗಿತಾ ಇದ್ದಾರೆ. ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಖಂಡಿತ ಕ್ಲೀನ್ ಮಾಡಲಿ. ತುಂಬ ಗಲೀಜಾಗಿತ್ತು, ಅದನ್ನೇನೋ ಖಂಡಿತ ಮಾಡ್ತಾ ಇದ್ದಾರೆ. ಅದನ್ನು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಕರೆಕ್ಟಾಗಿ ಮಾಡಿ ಜನಗಳಿಗೆ ಓಡಾಡೋಕೆ ಅನುಕೂಲ ಮಾಡಿಕೊಟ್ಟು, ಗಾಡಿಗಳು ಬರೋಕ್ಕೆ ಹೋಗೋಕ್ಕೆ ಮಾಡಿಕೊಟ್ಟು, ಫಸ್ಟು ಈಗ ನೀವು ಮಾಡಬೇಕಾದ ಕೆಲಸ ಬೇಗ ಮುಗಿಸಿ ಜನಗಳು ಬಂದು ಇಲ್ಲೇ ವ್ಯಾಪಾರಸ್ಥರು ಬದುಕೋಂಗ್ ಮಾಡಿ ಅಂತ ಒಂದು ನಾ ಕೇಳ್ಕೊಂತೀನಿ. ಕಾಮಗಾರಿಯ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಸರಿಯಾಗಿ ಉತ್ತರಿಸುತ್ತಿಲ್ಲ. ಹೀಗೆ ಮುಂದುವರೆದರೆ ಕೋರ್ಟ್ ಮೊರೆ ಹೋಗ್ತೇವೆ ಅಂತ ಗಾಂಧಿ ಬಜಾರ್ ಅಸೋಸಿಯೇಷನ್ ಸದಸ್ಯರು ಹೇಳಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಶೀಘ್ರವೇ ಕಾಮಗಾರಿ ಮುಗಿಸದಿದ್ರೆ ಕಾನೂನು ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಜನರು ಮೂಗು ಮುರಿಯೋದೇ ಹೆಚ್ಚು. ಇದರ ನಡುವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದಾಗ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಚಿಕಿತ್ಸೆ ಬಯಸಿ ಬರುವ ಜನರಿಗೆ ಚಿಕಿತ್ಸೆ ಹೇಗೆ ಸಿಗ್ತಾ ಇದೆ ನೀವೇ ನೋಡಿ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೂಲ ಸೌಲಭ್ಯ ಕೊರತೆ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಪರದಾಟ.
ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಬೇಕು ಅಂದ್ರೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಬೇಕಿದೆ. ಸಣ್ಣ ಸಣ್ಣ ಸ್ಕ್ಯಾನಿಂಗಿಗೂ ಜನರು ಹೆಚ್ಚು ಹಣವನ್ನ ಖರ್ಚು ಮಾಡಬೇಕಿದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ರೋಗಿಗಳ ಬಗ್ಗೆ ಆಸ್ಪತ್ರೆ ಆಡಳಿತ ಮಂಡಳಿಗೆ ತಾತ್ಸಾರ. ಕೆಸಿ ಜನರಲ್ ಆಸ್ಪತ್ರೆ ಆಡಳಿತ ಮಂಡಳಿ ವರ್ತನೆ ಬಗ್ಗೆ ಜನರು ಕಿಡಿಕಾರಿದ್ದಾರೆ. ಎಕ್ಸ್ರೇ, ಸ್ಕ್ಯಾನಿಂಗ್ ಅಂತ ಬಂದ ರೋಗಿಗಳಿಗೆ ಕರೆಂಟ್ ಇಲ್ಲ, ನಾಳೆ ಬನ್ನಿ ಎಂದು ಸಿಬ್ಬಂದಿಗಳು ಹೇಳಿ ಕಳಿಸಿದ್ದಾರೆ. ನಿನ್ನೆ ಬಂದಿದ್ವಿ ನಾವು ಲ್ಯಾಬಿಗೆ ಚೆಕ್ ಮಾಡಕ್ಕೆ. ಕರೆಂಟ್ ಇಲ್ಲ ಅಂತ ಹೇಳಿದ್ರು. ಸೊ ಕರೆಂಟ್ ಇಲ್ಲ, 11 o'clock ಕ್ಲೋಸ್ ಮಾಡ್ತೀನಿ ಅಂತಂದ್ರು. ಸೊ ಕರೆಂಟ್ ಇಲ್ಲ ಅಂದ್ರೆ ಒಂದು ಜನರೇಟರ್ ಅಥವಾ UPS ಏನಾದ್ರು ಇದು ಲ್ಯಾಬ್ಗೆ ಅಟ್ಲೀಸ್ಟ್ ಏನಾದ್ರು ಒಂದು ಪರಿಹಾರ ವ್ಯವಸ್ಥೆ ಮಾಡಬೇಕು. ನಾವು ತುಂಬಾ ದೂರದಿಂದ ಬಂದಿರ್ತೀವಿ. ಇವತ್ತು ಬರ್ಲಿಕ್ಕೆ ಹೇಳಿದ್ರು, ಇವತ್ತು ಬಂದಿದ್ದೀವಿ. ನೋಡಿದ್ರಲ್ಲ ಕ್ಯೂ ಇಷ್ಟಿದೆ. ಏನಾದ್ರು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕಿತ್ತು, ಏನು ಮಾಡಲಿಲ್ಲ. ತುಂಬಾ ಜನ ಬಂದು ನಿನ್ನೆ ನಾವು ವಾಪಸ್ ಹೋಗಿದ್ದೀವಿ. ಟ್ರಾನ್ಸ್ಫಾರ್ಮರ್ ಕೆಲಸಕ್ಕೆ ಬೆಸ್ಕಾಂನವರು ಕರೆಂಟ್ ಕಟ್ ಮಾಡಿದ್ರು. ಇದರ ನೇರ ಪರಿಣಾಮ ರೋಗಿಗಳಿಗೆ ತಟ್ಟಿತ್ತು. ಕರೆಂಟ್ ಸಪ್ಲೈ ಕಡಿತದ ಬಗ್ಗೆ ಮಾಹಿತಿ ಇಲ್ಲದೆ ನೂರಾರು ಜನರು ಕೆಸಿ ಜನರಲ್ ಆಸ್ಪತ್ರೆಗೆ ಆಗಮಿಸಿದ್ರು. ಯಾವಾಗ ಕರೆಂಟ್ ಇಲ್ಲ ಅನ್ನೋದು ಗೊತ್ತಾಯ್ತು, ಬಂದ ದಾರಿಗೆ ಸುಂಕವಿಲ್ಲ ಅಂತ ರೋಗಿಗಳು ವಾಪಸ್ಸಾದ್ರು. ಆದ್ರೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾತ್ರ ದೊಡ್ಡ ಸಮಸ್ಯೆಯೇ ಅಲ್ಲ ಅನ್ನೋ ರೀತಿ ವರ್ತಿಸಿತ್ತು. ಇದು ಕಂಪ್ಲೇಂಟ್ ಅಂತ ತಗೊಳಿಕ್ಕಾಗಲ್ಲ. ಆಕ್ಚುಲಿ ಇದನ್ನ ಮುಂಚೆನೆ ನಮ್ಗೆ ಗೊತ್ತಿತ್ತು. ಅಂದ್ರೆ ನಾವು ಬ್ಯಾಕಪ್ ಇಟ್ಕೊಂಡ್ಬಿಟ್ಟು ನಮ್ಮಲ್ಲಿ ಬಯೋಮೆಡಿಕಲ್ ಇಂಜಿನಿಯರ್ಸ್ ಅದಕ್ಕೆ ಹೇಗೆ ಇದು ಮಾಡ್ಬೋದು, ಯಾವ ದಿನ ಮಾಡಬೇಕು. ಯಾಕಂದ್ರೆ ಬೇರೆ ರೋಗಿಗಳಿಗೆ ತೊಂದರೆ ಆಗೋದಕ್ಕೆ ನಾವು ಆಲ್ರೆಡಿ 600 ಲೀಟರ್ದು ಡೀಸೆಲ್ ಅನ್ನ ಸ್ಟ್ಯಾಂಡ್ ಬೈ ಇಟ್ಕೊಂಡ್ಬಿಟ್ಟು ನಮ್ಮೆಲ್ಲ ಜನರೇಟರ್ಗಳನ್ನ ಆ ದಿನ ಇಷ್ಟ ಅವರ್ಸ್ ಅಂತ ನಾವು ಲೆಕ್ಕ ಇಟ್ಕೊಂಡ್ಬಿಟ್ಟು. ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಆಗಬೇಕಿದೆ. ಆದರೆ ಸದ್ಯಕ್ಕೆ ಇರೋ ಸೌಲಭ್ಯವನ್ನು ಕೂಡ ರೋಗಿಗಳಿಗೆ ಸರಿಯಾಗಿ ನೀಡದೇ ಇರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ಧಗೆ ಹೆಚ್ಚಾಗ್ತಾ ಇದೆ. ವಾಯು ಮಾಲಿನ್ಯವೂ ಹೆಚ್ಚಾಗ್ತಾ ಇದೆ. ಇದಕ್ಕಾಗಿ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ನಲ್ಲಿ ಆಮ್ಲಜನಕ ಉತ್ಪತ್ತಿ ಹೆಚ್ಚಳ ಮಾಡಲು ತಜ್ಞರ ಸಮಿತಿ ಸಲಹೆಯೊಂದನ್ನು ನೀಡಿದೆ. ಇದು ಜನರ ಆರೋಗ್ಯಕ್ಕೆ ಅನುಕೂಲಕರ. ಹಾಗಿದ್ರೆ ಏನಿದು, ಬನ್ನಿ ನೋಡೋಣ. ಕಬ್ಬನ್ ಪಾರ್ಕ್ನಲ್ಲಿ ಭೀಮಾ ಬಿದಿರು ಬೆಳೆಸಲು ಸಲಹೆ. ಭೀಮಾ ತಳಿಯಿಂದ ಹೆಚ್ಚು ಆಮ್ಲಜನಕ ಉತ್ಪಾದನೆ ಲೆಕ್ಕ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ. ಎಲ್ಲಿ ನೋಡಿದ್ರೂ ವಾಹನಗಳಿಂದ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಆರೋಗ್ಯ ಸಮಸ್ಯೆ ತಂದೊಡ್ಡುತ್ತಿದೆ. ಇದಕ್ಕಾಗಿಯೇ ನಗರದ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ನಲ್ಲಿ ಆಮ್ಲಜನಕ ಹೆಚ್ಚು ಮಾಡಲು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಸಲಹಾ ಸಮಿತಿ ಸಲಹೆ ನೀಡಿದೆ. ಸಾಮಾನ್ಯ ಬಿದಿರು ಬದಲು ಆಮ್ಲಜನಕ ಹೆಚ್ಚು ಉತ್ಪತ್ತಿ ಮಾಡುವ ಭೀಮಾ ಬಿದಿರನ್ನ ಬೆಳೆಸಲು ಸಮಿತಿ ಸಲಹೆ ನೀಡಿದೆ. ದೊಡ್ಡ ಮರ ಅಂದ್ರೆ ಬಿದಿರು ಬೆಳ್ಕೊಂಡು ಹೋಗುತ್ತೆ. ಅದು C4 and 5 ಅಂದರೆ ಕಾರ್ಬನ್ನ ಹೆಚ್ಚು ತೆಗೆದುಕೊಂಡು ಹೆಚ್ಚು ಆಮ್ಲಜನಕ ಕೊಡ್ತಕ್ಕಂಥ ಒಂದು ಬೆಳೆ. ಇದು ಫ್ಲವರಿಂಗೂ ಆಗೋಲ್ಲ, ನಾನ್ ಫ್ಲವರಿಂಗ್ 100 ವರ್ಷ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಗಾಳಿಯಲ್ಲಿ ಇರತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚು ತೆಗೆದುಕೊಳ್ಳುತ್ತೆ, ಹೆಚ್ಚು ಆಮ್ಲಜನಕ ಬಿಡುತ್ತೆ. ಒಂಥರ ಆಕ್ಸಿಜನ್ ಬ್ಯಾಗ್ ತರ. ಉದ್ಯಾನವನದಲ್ಲಿ ಸಾಕಷ್ಟು ಸಾಮಾನ್ಯ ಬಿದಿರನ್ನ ಬೆಳೆಸಲಾಗಿದೆ. ಒಂದು ಬಾರಿ ಹೂವು ಬಿಟ್ಟ ನಂತರ ಅದು ಒಣಗಿ ಹೋಗುತ್ತದೆ. ಅದರ ಪಕ್ಕದಲ್ಲಿ ಮತ್ತೊಂದು ಬಿದಿರು ಹುಟ್ಟುತ್ತೆ. ಇದು ಹೆಚ್ಚು ಆಮ್ಲಜನಕವನ್ನ ನೀಡುವುದಿಲ್ಲ. ಹೀಗಾಗಿ ಭೀಮಾ ತಳಿಯ ಬಿದಿರನ್ನ ಬೆಳೆಸಬೇಕು. ಇದು ಹೆಚ್ಚು ಆಮ್ಲಜನಕವನ್ನ ಉತ್ಪತ್ತಿ ಮಾಡುವ ಜೊತೆಗೆ ಸುದೀರ್ಘ ಕಾಲ ಜೀವಂತವಾಗಿರುತ್ತದೆ. ಇದರ ಜೊತೆಗೆ ನಗರದ 900 ಪಾರ್ಕ್ನಲ್ಲಿ ಆಮ್ಲಜನಕ ಹೆಚ್ಚು ಉತ್ಪತ್ತಿ ಮಾಡುವ ಸಸಿಯನ್ನ ನೆಡಲು ಸರ್ಕಾರ ಮುಂದಾಗಬೇಕು ಎಂದು ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ರೆಡ್ಡಿ ಸಲಹೆ ನೀಡಿದ್ದಾರೆ. ಜನರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪರಿಸರ ಕಾಪಾಡಲಿಕ್ಕೋಸ್ಕರ ಬಿದಿರಿನ ಸಸ್ಯಗಳನ್ನು ಜಾಸ್ತಿ ನೆಟ್ಟು ಯಥೇಚ್ಛವಾಗಿ ಕಬ್ಬನ್ ಪಾರ್ಕ್ ಒಳಗಡೆ ಅದನ್ನು ನೆಟ್ಟರೆ ಅದು ತುಂಬ ಆಮ್ಲಜನಕನ ಉತ್ಪತ್ತಿ ಮಾಡುತ್ತೆ. ಹಾಗೆಯೇ ಅದು ತುಂಬ ವರ್ಷ ಬಾಳಿಕೆಯಲ್ಲಿರುತ್ತೆ. ಹಾಗಾಗಿ ನಮ್ಮ ಎಲ್ಲ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಬರೀ ನಾವು ಬ್ಯಾಂಗ್ಳೂರಿಯನ್ಸ್ ಅಂತ ಅಲ್ಲ, ಎನಿ ಔಟ್ ಆಫ್ ಸ್ಟೇಷನ್, ಎನಿ ಹೊರಗಡೆಯಿಂದ ಬಂದಂಥ ಜನಗಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಕಬ್ಬನ್ ಪಾರ್ಕ್ಗೆ ನಿತ್ಯ ಸಹಸ್ರಾರು ಜನ ಆಗಮಿಸುತ್ತಾರೆ. ವಾಯು ಮಾಲಿನ್ಯ ಕಡಿವಾಣ ಹಾಕಲು ಆಮ್ಲಜನಕ ಹೆಚ್ಚು ಮಾಡಲು ಕೊಟ್ಟಿರುವ ಸಲಹೆಯನ್ನ ತೋಟಗಾರಿಕೆ ಇಲಾಖೆ ಮಾತ್ರವಲ್ಲ, ಬಿಬಿಎಂಪಿ ಸಹ ತಮ್ಮ ವ್ಯಾಪ್ತಿಯ ಪಾರ್ಕ್ನಲ್ಲಿ ಅಳವಡಿಸಬೇಕಿದೆ. ವಾತಾವರಣದಲ್ಲಿ ಹೆಚ್ಚಾಗುತ್ತಿರುವ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಮಾಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ರಾಜ್ಯ ಬಿಜೆಪಿ ಉಸ್ತುವಾರಿ ಅಣ್ಣಾಮಲೈ ಇಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕೆ ಗೋಪಾಲಯ್ಯ ಪರ ಪ್ರಚಾರ ಮಾಡಿದರು. ರಾಜ್ಕುಮಾರ್ ಪ್ರತಿಮೆಯಿಂದ ಜೆಸಿ ನಗರ ಕುರುಬರಹಳ್ಳಿ ಸರ್ಕಲ್ ಮಾರ್ಗವಾಗಿ ಸತ್ಯನಾರಾಯಣ ಚೌಟ್ರಿ ಸರ್ಕಲ್ ವರೆಗೆ ರೋಡ್ ಶೋ ಮಾಡಿದರು.
ಕೆ ಗೋಪಾಲಯ್ಯ ಪರ ಇವತ್ತು ಭರ್ಜರಿ ರೋಡ್ ಶೋವನ್ನ ನಡೆಸಲಾಯಿತು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈಗ ಅಣ್ಣಾಮಲೈ ಅವರು ರೋಡ್ ಶೋವನ್ನ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅಣ್ಣಾಮಲೈ ಇವತ್ತು ಕ್ಯಾಂಪೇನ್ ಅನ್ನ ಹಮ್ಮಿಕೊಂಡಿದ್ರು. ಕೆ ಗೋಪಾಲಯ್ಯ ಪರ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಒಳ ಮೀಸಲಾತಿ ನೀಡುವ ಹಲವು ವರ್ಷಗಳ ಬೇಡಿಕೆ ಈಡೇರಿಸಲು ಬಿಜೆಪಿ ಸರ್ಕಾರವೇ ಬರಬೇಕಾಯಿತು. ಬಿಜೆಪಿ ನಿರ್ಧಾರವು ಸಮಾಜದ ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಹಾಗೂ ಬಿಜೆಪಿ ನಾಯಕಿ ಕೆ ರತ್ನಪ್ರಭಾ ಹೇಳಿದರು. ಜನಸಂಖ್ಯೆ ಯಾರ್ಯಾರು ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು, ಚರ್ಮ ಕೆಲಸ ಮಾಡೋರು, ದೇವದಾಸಿಗಳು, ಮೇತರ್ಗಳು, ಇವರೆಲ್ಲ ಏನಂದ್ರೆ ದೇ ಆಲ್ ಬಿಲಾಂಗ್ ಟು ದಿಸ್ ಕಮ್ಯುನಿಟಿ, ಸಬ್ ಕಾಸ್ಟ್. ಇವರಿಗೆ ಸೌಲಭ್ಯಗಳು ಸಿಕ್ಕಿದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ